ರಕ್ತ ರಾಜಕೀಯಕ್ಕೆ ಮಹಿಳೆಯರು ಕೂಡ ಎಂಟ್ರಿ ಕೊಟ್ಟಿದ್ರು. ರಸ್ತೆಯಲ್ಲೇ ದೊಣ್ಣೆ ಹಿಡಿದು ಮಹಿಳೆಯರು ನಿಂತಿದ್ರು. ರಾಶಿ ರಾಶಿ ದೊಣ್ಣೆ ಸಿಕ್ಕಂತಹ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ ನೋಡಿ. ದೊಣ್ಣೆ ಹಿಡಿದು ನಿಂತರ ಹಾಗಾದ್ರೆ ರೆಡ್ಡಿ ಮಹಿಳಾ ಬೆಂಬಲಿಗರು ಅನ್ನೋ ಪ್ರಶ್ನೆ. ಈ ವಿಜುವಲ್ಸ್ ಈಗ ಸಿಕ್ಕಿದೆ. ಈ ವಿಡಿಯೋದಲ್ಲಿ ಒಂದಷ್ಟು ಮಹಿಳೆಯರು ದೊಣ್ಣೆ ಹಿಡಿದು ನಿಂತಿರೋದು ಗೊತ್ತಾಗಿದೆ. ಅದನ್ನ ಗಮನಿಸ್ತಾ ಇದ್ರೆ ಈ ಬಳ್ಳಾರಿಯಲ್ಲಿ ನಡೆದಂತ ಗಲಾಟೆ ಸಂದರ್ಭದಲ್ಲಿ ಮಹಿಳೆಯರು ಇದ್ರು ಅನ್ನೋದು ಪಕ್ಕ. ಅದರ ಜೊತೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ತೊಡೆ ತಟ್ಟುತ್ತಾ ನಿಂತಿರುವಂತ ಮಹಿಳೆಯರನ್ನ ಕೂಡ ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಒಂದಷ್ಟು ದೊಣ್ಣೆಯನ್ನ ಹಿಡಿದಿರುವಂತ ಮಹಿಳೆಯರು ಕೂಡ ಆ ಸಂದರ್ಭದಲ್ಲಿ ಇದ್ರು. ಇದು ಕೂಡ ವಿಜುವಲ್ಸ್ ಅಲ್ಲಿ ಗೊತ್ತಾಗಿದೆ. ಈ ಬಳ್ಳಾರಿ ದಂಗಲ್ಗೆ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಜನಾರ್ದನ್ ರೆಡ್ಡಿ ಮನೆಯಲ್ಲಿ ಯಾವಾಗ ರಾಶಿ ದೊಣ್ಣೆ ಪತ್ತೆ ಆಯಿತು, ಆ ದೊಣ್ಣೆ ರಾಶಿ ಪತ್ತೆ ಆದಾಗಲೇ ಡೌಟ್ ಆಗಿತ್ತು ಇದು ಯಾಕಾಗಿ ತಂದಿದ್ದು ಅಂತ. ರೆಡ್ಡಿ ಮನೆ ಕಾಂಪೌಂಡ್ನಲ್ಲಿ ನೂರಾರು ದೊಣ್ಣೆಗಳು ಪತ್ತೆ ಆದವು. ಯಾಕಾಗಿತ್ತು ಅನ್ನೋ ಪ್ರಶ್ನೆ. ಬೆಂಬಲಿಗರಿಂದಲೇ ಎಲ್ಲೋ ಒಂದು ಕಡೆ ಗಲಾಟೆಗೆ ಹಾಗಾದರೆ ಕುಮ್ಮಕ್ಕೆ ಕೊಡ್ಲಾಯ್ತಾ ಅನ್ನೋ ಪ್ರಶ್ನೆಗಳು ಈಗ ಕೇಳಿ ಬರ್ತಾ ಇರೋದು. ಪೊಲೀಸರು ಇಂಚಿಂಚು ತಲಾಶ್ ನಡೆಸ್ತಾ ಇದ್ದಾರೆ. ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಸಿಗ್ತಾ ಹೋದಂತೆ ಒಂದಷ್ಟು ಟ್ವಿಸ್ಟ್ಗಳು ಕೂಡ ಸಿಗ್ತಾ ಇದೆ. ದೊಣ್ಣೆ ರಾಡ್ಗಳನ್ನು ಇಟ್ಕೊಂಡು ಈ ಕಾರ್ಯಕರ್ತರು ನಿಂತಿದ್ರು ಅನ್ನುವಂಥ ವಿಚಾರ. ಅದಕ್ಕೆ ಸಂಬಂಧಪಟ್ಟಂತೆ ರಕ್ತ ರಾಜಕೀಯಕ್ಕೆ ಮಹಿಳೆಯರು ಕೂಡ ಎಂಟ್ರಿ ಕೊಟ್ಟಿದ್ರು. ರಸ್ತೆಯಲ್ಲೇ ದೊಣ್ಣೆ ಹಿಡಿದು ಮಹಿಳೆಯರು ನಿಂತಿದ್ರು. ರಾಶಿ ರಾಶಿ ದೊಣ್ಣೆ ಸಿಕ್ಕಂತಹ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ ನೋಡಿ. ದೊಣ್ಣೆ ಹಿಡಿದು ನಿಂತರ ಹಾಗಾದ್ರೆ ರೆಡ್ಡಿ ಮಹಿಳಾ ಬೆಂಬಲಿಗರು ಅನ್ನೋ ಪ್ರಶ್ನೆ. ಈ ವಿಜುವಲ್ಸ್ ಈಗ ಸಿಕ್ಕಿದೆ. ಈ ವಿಡಿಯೋದಲ್ಲಿ ಒಂದಷ್ಟು ಮಹಿಳೆಯರು ದೊಣ್ಣೆ ಹಿಡಿದು ನಿಂತಿರೋದು ಗೊತ್ತಾಗಿದೆ. ಅದನ್ನ ಗಮನಿಸ್ತಾ ಇದ್ರೆ ಈ ಬಳ್ಳಾರಿಯಲ್ಲಿ ನಡೆದಂತ ಗಲಾಟೆ ಸಂದರ್ಭದಲ್ಲಿ ಮಹಿಳೆಯರು ಇದ್ರು ಅನ್ನೋದು ಪಕ್ಕ. ಅದರ ಜೊತೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ತೊಡೆ ತಟ್ಟುತ್ತಾ ನಿಂತಿರುವಂತ ಮಹಿಳೆಯರನ್ನ ಕೂಡ ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಒಂದಷ್ಟು ದೊಣ್ಣೆಯನ್ನ ಹಿಡಿದಿರುವಂತ ಮಹಿಳೆಯರು ಕೂಡ ಆ ಸಂದರ್ಭದಲ್ಲಿ ಇದ್ರು. ಇದು ಕೂಡ ವಿಜುವಲ್ಸ್ ಅಲ್ಲಿ ಗೊತ್ತಾಗಿದೆ. ಈ ಬಳ್ಳಾರಿ ದಂಗಲ್ಗೆ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಜನಾರ್ದನ್ ರೆಡ್ಡಿ ಮನೆಯಲ್ಲಿ ಯಾವಾಗ ರಾಶಿ ದೊಣ್ಣೆ ಪತ್ತೆ ಆಯಿತು, ಆ ದೊಣ್ಣೆ ರಾಶಿ ಪತ್ತೆ ಆದಾಗಲೇ ಡೌಟ್ ಆಗಿತ್ತು ಇದು ಯಾಕಾಗಿ ತಂದಿದ್ದು ಅಂತ. ರೆಡ್ಡಿ ಮನೆ ಕಾಂಪೌಂಡ್ನಲ್ಲಿ ನೂರಾರು ದೊಣ್ಣೆಗಳು ಪತ್ತೆ ಆದವು. ಯಾಕಾಗಿತ್ತು ಅನ್ನೋ ಪ್ರಶ್ನೆ. ಬೆಂಬಲಿಗರಿಂದಲೇ ಎಲ್ಲೋ ಒಂದು ಕಡೆ ಗಲಾಟೆಗೆ ಹಾಗಾದರೆ ಕುಮ್ಮಕ್ಕೆ ಕೊಡ್ಲಾಯ್ತಾ ಅನ್ನೋ ಪ್ರಶ್ನೆಗಳು ಈಗ ಕೇಳಿ ಬರ್ತಾ ಇರೋದು. ಪೊಲೀಸರು ಇಂಚಿಂಚು ತಲಾಶ್ ನಡೆಸ್ತಾ ಇದ್ದಾರೆ. ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಸಿಗ್ತಾ ಹೋದಂತೆ ಒಂದಷ್ಟು ಟ್ವಿಸ್ಟ್ಗಳು ಕೂಡ ಸಿಗ್ತಾ ಇದೆ. ದೊಣ್ಣೆ ರಾಡ್ಗಳನ್ನು ಇಟ್ಕೊಂಡು ಈ ಕಾರ್ಯಕರ್ತರು ನಿಂತಿದ್ರು ಅನ್ನುವಂಥ ವಿಚಾರ. ಅದಕ್ಕೆ ಸಂಬಂಧಪಟ್ಟಂತೆ ರಕ್ತ ರಾಜಕೀಯಕ್ಕೆ ಮಹಿಳೆಯರು ಕೂಡ ಎಂಟ್ರಿ ಕೊಟ್ಟಿದ್ರು. ರಸ್ತೆಯಲ್ಲೇ ದೊಣ್ಣೆ ಹಿಡಿದು ಮಹಿಳೆಯರು ನಿಂತಿದ್ರು. ರಾಶಿ ರಾಶಿ ದೊಣ್ಣೆ ಸಿಕ್ಕಂತಹ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ ನೋಡಿ. ದೊಣ್ಣೆ ಹಿಡಿದು ನಿಂತರ ಹಾಗಾದ್ರೆ ರೆಡ್ಡಿ ಮಹಿಳಾ ಬೆಂಬಲಿಗರು ಅನ್ನೋ ಪ್ರಶ್ನೆ. ಈ ವಿಜುವಲ್ಸ್ ಈಗ ಸಿಕ್ಕಿದೆ. ಈ ವಿಡಿಯೋದಲ್ಲಿ ಒಂದಷ್ಟು ಮಹಿಳೆಯರು ದೊಣ್ಣೆ ಹಿಡಿದು ನಿಂತಿರೋದು ಗೊತ್ತಾಗಿದೆ. ಅದನ್ನ ಗಮನಿಸ್ತಾ ಇದ್ರೆ ಈ ಬಳ್ಳಾರಿಯಲ್ಲಿ ನಡೆದಂತ ಗಲಾಟೆ ಸಂದರ್ಭದಲ್ಲಿ ಮಹಿಳೆಯರು ಇದ್ರು ಅನ್ನೋದು ಪಕ್ಕ. ಅದರ ಜೊತೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ತೊಡೆ ತಟ್ಟುತ್ತಾ ನಿಂತಿರುವಂತ ಮಹಿಳೆಯರನ್ನ ಕೂಡ ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಒಂದಷ್ಟು ದೊಣ್ಣೆಯನ್ನ ಹಿಡಿದಿರುವಂತ ಮಹಿಳೆಯರು ಕೂಡ ಆ ಸಂದರ್ಭದಲ್ಲಿ ಇದ್ರು. ಇದು ಕೂಡ ವಿಜುವಲ್ಸ್ ಅಲ್ಲಿ ಗೊತ್ತಾಗಿದೆ. ಈ ಬಳ್ಳಾರಿ ದಂಗಲ್ಗೆ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಜನಾರ್ದನ್ ರೆಡ್ಡಿ ಮನೆಯಲ್ಲಿ ಯಾವಾಗ ರಾಶಿ ದೊಣ್ಣೆ ಪತ್ತೆ ಆಯಿತು, ಆ ದೊಣ್ಣೆ ರಾಶಿ ಪತ್ತೆ ಆದಾಗಲೇ ಡೌಟ್ ಆಗಿತ್ತು ಇದು ಯಾಕಾಗಿ ತಂದಿದ್ದು ಅಂತ. ರೆಡ್ಡಿ ಮನೆ ಕಾಂಪೌಂಡ್ನಲ್ಲಿ ನೂರಾರು ದೊಣ್ಣೆಗಳು ಪತ್ತೆ ಆದವು. ಯಾಕಾಗಿತ್ತು ಅನ್ನೋ ಪ್ರಶ್ನೆ. ಬೆಂಬಲಿಗರಿಂದಲೇ ಎಲ್ಲೋ ಒಂದು ಕಡೆ ಗಲಾಟೆಗೆ ಹಾಗಾದರೆ ಕುಮ್ಮಕ್ಕೆ ಕೊಡ್ಲಾಯ್ತಾ ಅನ್ನೋ ಪ್ರಶ್ನೆಗಳು ಈಗ ಕೇಳಿ ಬರ್ತಾ ಇರೋದು. ಪೊಲೀಸರು ಇಂಚಿಂಚು ತಲಾಶ್ ನಡೆಸ್ತಾ ಇದ್ದಾರೆ. ಯಾಕಂದರೆ
ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಸಿಗ್ತಾ ಹೋದಂತೆ ಒಂದಷ್ಟು ಟ್ವಿಸ್ಟ್ಗಳು ಕೂಡ ಸಿಗ್ತಾ ಇದೆ. ದೊಣ್ಣೆ ರಾಡ್ಗಳನ್ನು ಇಟ್ಕೊಂಡು ಈ ಕಾರ್ಯಕರ್ತರು ನಿಂತಿದ್ರು ಅನ್ನುವಂಥ ವಿಚಾರ, ಅದಕ್ಕೆ ಸಂಬಂಧಪಟ್ಟಂತೆ ರಕ್ತ ರಾಜಕೀಯಕ್ಕೆ ಮಹಿಳೆಯರು ಕೂಡ ಎಂಟ್ರಿ ಕೊಟ್ಟಿದ್ರು. ರಸ್ತೆಯಲ್ಲೇ ದೊಣ್ಣೆ ಹಿಡಿದು ಮಹಿಳೆಯರು ನಿಂತಿದ್ರು. ರಾಶಿ ರಾಶಿ ದೊಣ್ಣೆ ಸಿಕ್ಕಂತಹ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ ನೋಡಿ. ದೊಣ್ಣೆ ಹಿಡಿದು ನಿಂತರ ಹಾಗಾದ್ರೆ ರೆಡ್ಡಿ ಮಹಿಳಾ ಬೆಂಬಲಿಗರು ಅನ್ನೋ ಪ್ರಶ್ನೆ. ಈ ವಿಜುವಲ್ಸ್ ಈಗ ಸಿಕ್ಕಿದೆ. ಈ ವಿಡಿಯೋದಲ್ಲಿ ಒಂದಷ್ಟು ಮಹಿಳೆಯರು ದೊಣ್ಣೆ ಹಿಡಿದು ನಿಂತಿರೋದು ಗೊತ್ತಾಗಿದೆ. ಅದನ್ನ ಗಮನಿಸ್ತಾ ಇದ್ರೆ ಈ ಬಳ್ಳಾರಿಯಲ್ಲಿ ನಡೆದಂತ ಗಲಾಟೆ ಸಂದರ್ಭದಲ್ಲಿ ಮಹಿಳೆಯರು ಇದ್ರು ಅನ್ನೋದು ಪಕ್ಕ. ಅದರ ಜೊತೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ತೊಡೆ ತಟ್ಟುತ್ತಾ ನಿಂತಿರುವಂತ ಮಹಿಳೆಯರನ್ನ ಕೂಡ ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಒಂದಷ್ಟು ದೊಣ್ಣೆಯನ್ನ ಹಿಡಿದಿರುವಂತ ಮಹಿಳೆಯರು ಕೂಡ ಆ ಸಂದರ್ಭದಲ್ಲಿ ಇದ್ರು. ಇದು ಕೂಡ ವಿಜುವಲ್ಸ್ ಅಲ್ಲಿ ಗೊತ್ತಾಗಿದೆ. ಈ ಬಳ್ಳಾರಿ ದಂಗಲ್ಗೆ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಜನಾರ್ದನ್ ರೆಡ್ಡಿ ಮನೆಯಲ್ಲಿ ಯಾವಾಗ ರಾಶಿ ದೊಣ್ಣೆ ಪತ್ತೆ ಆಯಿತು, ಆ ದೊಣ್ಣೆ ರಾಶಿ ಪತ್ತೆ ಆದಾಗಲೇ ಡೌಟ್ ಆಗಿತ್ತು ಇದು ಯಾಕಾಗಿ ತಂದಿದ್ದು ಅಂತ. ರೆಡ್ಡಿ ಮನೆ ಕಾಂಪೌಂಡ್ನಲ್ಲಿ ನೂರಾರು ದೊಣ್ಣೆಗಳು ಪತ್ತೆ ಆದವು, ಯಾಕಾಗಿತ್ತು ಅನ್ನೋ ಪ್ರಶ್ನೆ. ಬೆಂಬಲಿಗರಿಂದಲೇ ಎಲ್ಲೋ ಒಂದು ಕಡೆ ಗಲಾಟೆಗೆ ಹಾಗಾದರೆ ಕುಮ್ಮಕ್ಕೆ ಕೊಡ್ಲಾಯ್ತಾ ಅನ್ನೋ ಪ್ರಶ್ನೆಗಳು ಈಗ ಕೇಳಿ ಬರ್ತಾ ಇರೋದು. ಪೊಲೀಸರು ಇಂಚಿಂಚು ತಲಾಶ್ ನಡೆಸ್ತಾ ಇದ್ದಾರೆ. ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಸಿಗ್ತಾ ಹೋದಂತೆ ಒಂದಷ್ಟು ಟ್ವಿಸ್ಟ್ಗಳು ಕೂಡ ಸಿಗ್ತಾ ಇದೆ. ದೊಣ್ಣೆ ರಾಡ್ಗಳನ್ನು ಇಟ್ಕೊಂಡು ಈ ಕಾರ್ಯಕರ್ತರು ನಿಂತಿದ್ರು ಅನ್ನುವಂಥ ವಿಚಾರ, ಅದಕ್ಕೆ ಸಂಬಂಧಪಟ್ಟಂತೆ ಈ ಬಳ್ಳಾರಿಯಲ್ಲಿ ನಡೆದಂಥ ಗಲಾಟೆ ಸಂದರ್ಭದಲ್ಲಿ ಮಹಿಳೆಯರು ಇದ್ರು ಅನ್ನೋದು ಪಕ್ಕ. ಅದರ ಜೊತೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ತೊಡೆ ತಟ್ಟುತ್ತಾ ನಿಂತಿರುವಂತ ಮಹಿಳೆಯರನ್ನ ಕೂಡ ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಒಂದಷ್ಟು ದೊಣ್ಣೆಯನ್ನ ಹಿಡಿದಿರುವಂತ ಮಹಿಳೆಯರು ಕೂಡ ಆ ಸಂದರ್ಭದಲ್ಲಿ ಇದ್ರು. ಇದು ಕೂಡ ವಿಜುವಲ್ಸ್ ಅಲ್ಲಿ ಗೊತ್ತಾಗಿದೆ. ಈ ಬಳ್ಳಾರಿ ದಂಗಲ್ಗೆ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಜನಾರ್ದನ್ ರೆಡ್ಡಿ ಮನೆಯಲ್ಲಿ ಯಾವಾಗ ರಾಶಿ ದೊಣ್ಣೆ ಪತ್ತೆ ಆಯಿತು, ಆ ದೊಣ್ಣೆ ರಾಶಿ ಪತ್ತೆ ಆದಾಗಲೇ ಡೌಟ್ ಆಗಿತ್ತು ಇದು ಯಾಕಾಗಿ ತಂದಿದ್ದು ಅಂತ. ರೆಡ್ಡಿ ಮನೆ ಕಾಂಪೌಂಡ್ನಲ್ಲಿ ನೂರಾರು ದೊಣ್ಣೆಗಳು ಪತ್ತೆ ಆದವು, ಯಾಕಾಗಿತ್ತು ಅನ್ನೋ ಪ್ರಶ್ನೆ. ಬೆಂಬಲಿಗರಿಂದಲೇ ಎಲ್ಲೋ ಒಂದು ಕಡೆ ಗಲಾಟೆಗೆ ಹಾಗಾದರೆ ಕುಮ್ಮಕ್ಕೆ ಕೊಡ್ಲಾಯ್ತಾ ಅನ್ನೋ ಪ್ರಶ್ನೆಗಳು ಈಗ ಕೇಳಿ ಬರ್ತಾ ಇರೋದು. ಪೊಲೀಸರು ಇಂಚಿಂಚು ತಲಾಶ್ ನಡೆಸ್ತಾ ಇದ್ದಾರೆ. ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಸಿಗ್ತಾ ಹೋದಂತೆ ಒಂದಷ್ಟು ಟ್ವಿಸ್ಟ್ಗಳು ಕೂಡ ಸಿಗ್ತಾ ಇದೆ. ದೊಣ್ಣೆ ರಾಡ್ಗಳನ್ನು ಇಟ್ಕೊಂಡು ಈ ಕಾರ್ಯಕರ್ತರು ನಿಂತಿದ್ರು ಅನ್ನುವಂಥ ವಿಚಾರ, ಅದಕ್ಕೆ ಸಂಬಂಧಪಟ್ಟಂತೆ